ಓಂ ನೈ ಲೈ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ನನ್ನ ಹೆಸರು ಸುರೇಶ್ ಅಂತ. ನಾನು ತುಂಬ ಮನೆಗಳಿಗೆ ಭೇಟಿ ಕೊಟ್ಟಾಗ ಬೇರೆ ಬೇರೆ ಸಮಸ್ಯೆಗಳನ್ನು ನೋಡಿದ್ದೀನಿ ನಾನು. ಹಾಗಾಗಿ ಮನೆ ಕಟ್ಟುವ ಸಂದರ್ಭದಲ್ಲಿ ಕೆಲವೊಂದು ನ್ಯೂನತೆಗಳು ಕಂಡು ಬಂದಿರುತ್ತವೆ. ಎಲ್ಲ ವಾಸ್ತು ಪ್ರಕಾರ ಕಟ್ಟಿರ್ತೀರ, ನವದೋಷಗಳ ಪರಿಹಾರ ಮಾಡಿರ್ತೀರ, ಈ ಥರ ಎಲ್ಲ ಮಾಡಿದ್ರೂ ಮನೇಲಿ ನಿಮಗೆ ಸಮಸ್ಯೆ ಇರುತ್ತವೆ. ಇದು ಯಾವ ಸಮಸ್ಯೆ ಅಂತ ನಾವು ಮೂಲ ಹುಡ್ಕೊಂಡು ಹೋದಾಗ ನಮಗೊಂದು ಸತ್ಯಾಂಶ ಕಂಡು ಬಂದಿದೆ. ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ನಮಗೊಂದು ತ್ರಿಕೋನ ಕೋಷ್ಟಕ ಅಂತಂದು ಇದು ಭೂತತ್ವದಲ್ಲಿ ಬರುತ್ತೆ. ಭೂಮಿ ಒಳಗಡೆ ಏನಿರುತ್ತೆ, ಖನಿಜ ಸಂಪತ್ತುಗಳು, ಜಲ ಮತ್ತು ಒಳ್ಳೆ ಇತರೆ ಜ್ವಾಲಾಮುಖಿಗಳು, ನಿಕ್ಷೇಪಣೆಗಳು, ಇತರೆ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಅವು ಯಾರಿಗೆ ಕಣ್ಣಿಗೆ ಕಂಡು ಬರಲ್ಲ. ಕೆಲವೊಂದು ಎನರ್ಜಿಸಿಸ್ ಇರುತ್ತವೆ. ಅದರಿಂದ ನಾನಾ ಥರದ ಸಮಸ್ಯೆಗಳು ನಮಗೆ ಕಾಡ್ತಾ ಇರುತ್ತವೆ. ಆವಾಗ ಯಾವ ಥರ ನಮಗೆ ಸಮಸ್ಯೆ ಕಾಡುತ್ತಪ್ಪ ಅಂತಂದು ನೋಡಿದಾಗ ಫಸ್ಟಿಗೆ ನಾವು ಮನೆ ಕಟ್ಟಬೇಕಾತಂದರೆ ಇದನ್ನು ನಾವು ಒಂದು ಕೋಷ್ಟಕವನ್ನು ನೋಡ್ಕೋಬೇಕು. ಮೊದಲನೇದಾಗಿ ಇದು ತ್ರಿಕೋನ ಕೋಷ್ಟಕ ಅಂತಂದು. ಈ ತ್ರಿಕೋನ ಕೋಷ್ಟಕದಲ್ಲಿ ಮೊದಲನೇದಾಗಿ ಈ ನವಗ್ರಹಗಳ ಸಂಬಂಧಪಟ್ಟಂಗೆ ಬರುತ್ತೆ. 7 ಮತ್ತು ನವಗ್ರಹಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಯಾವ್ಯಾವ ಥರ ಬರ್ತದಪ್ಪ ಅಂತ ನಿಮ್ಗೆ ಹೇಳ್ಕೊತಾ ಹೋಗ್ತಾನೆ. ಈ ತ್ರಿಕೋನ ಕೋಷ್ಟ ಹಾಕ್ತೀನಿ ನೋಡಿರಿ. ಈ ತ್ರಿಕೋನ ಕೋಷ್ಟಕ ಏನೇನು ಕೆಲಸ ಮಾಡುತ್ತೆ, ಯಾವ ಥರ ಅದನ್ನು ನಾವು ಬಗೆಹರಿಸ್ಕೋಬೇಕು ಅನ್ನೋದನ್ನು ನಿಮಗೆ ಒಂದೊಂದಾಗಿ ಹೇಳೇ ಹೋಗ್ತೀನಿ. ಭಾರಿ ಇಂಪಾರ್ಟೆಂಟು ಇದು. ಎಲ್ಲರೂ ಮನಸ್ಸು ಕೊಟ್ಟು ನೋಡಿರಿ, ನಿಮಗೆ ಮಾಹಿತಿ ಸಿಗುತ್ತೆ. ಯಾರು ಮನೆ ಕಟ್ಟಬೇಕಾತಂದ್ರೆ ಮನೆಯಲ್ಲಿ ಸಾವು ನೋವುಗಳಾಗ್ತಿರ್ತವೆ. ಮನೆಯಲ್ಲಿ ಮನೆ ಕಟ್ತಿರ್ತೀರ, ಬಾಗಿಲು ಲೆವೆಲ್ ಬಂದಿರುತ್ತೆ ಮನೆ. ಆವಾಗ ಮನೆಯಾಗ ಹಿರಿಯರು ಯಾರಿಗೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಒಬ್ಬರು ಸ್ಲಾಬ್ ಹಾಕಿದ ಮೇಲೆ ಆರೋಗ್ಯ ಕೆಡುತ್ತೆ. ಮನೆ ಕಟ್ಟಿದ ಮೇಲೆ ಸಮಸ್ಯೆಗಳಾಗ್ತವೆ. ಇವಕ್ಕೆಲ್ಲದಕ್ಕೂ ಕಾರಣ ಈ ಭೂದೋಷಗಳಂತ ನಾವು ಹೇಳ್ತೀವಿ. ಈ ಭೂದೋಷ ಹೇಗೆ ಬರುತ್ತೆ, ಯಾವ ಥರ ಕಂಡು ಹಿಡಿಯೋದು ಅನ್ನೋದು ಹೇಳ್ಕೊಡ್ತೀನಿ. 7 ಅನ್ನೋದು ಕೇತು, 3 ಅನ್ನೋದು ಗುರು, 5 ಅನ್ನೋದು ಬುಧ, 8 ಅನ್ನೋದು ಶನಿ, 1 ಅನ್ನೋದು ಸೂರ್ಯ, 2 50/2. 50 ಅಂದರೆ ಎನರ್ಜಿಸಿವು. ಇದು ಬಾರ್ ಅಂದರೆ 2 ಅಂತಂದರೆ ಚಂದ್ರ, 4 ಅಂದರೆ ರಾಹು, 9 ಅಂದರೆ ಮಂಗಳ, 6 ಅಂದರೆ ಶುಕ್ರ. ಇವು ನವಗ್ರಹಗಳಿವು. ಇದೊಂದು ಕೋಷ್ಟಕ. ಈ ಕೋಷ್ಟಕನ ಯಾವ ಥರ ನಾವು ಕಂಡು ಹಿಡಿಬೇಕಪ್ಪ ಅಂತಂದರೆ ನಿಮ್ಮ ಪ್ಲಾಟ್ ಸೈಜ್ ತೊಗೋಬೇಕು. ಮೊದಲು ಪ್ಲಾಟ್ ಸೈಜ್ ಹಾಕ್ಕೋಬೇಕು. ನಾವು ಒಂದು ಉದಾಹರಣೆ ಒಂದು ಪ್ಲಾಟ್ ಸೈಜ್ ಹಾಕ್ತೀನಿ ನಿಮಗೆ. 30 × 40 ಸೈಜು. ನಿನಗೆ ಟೋಟಲಿ ಮಾಡಿದಾಗ ನಿಮಗೆ ಎಷ್ಟು ಬರುತ್ತಪ್ಪ ಅಂತಂದರೆ ಇದು 1200 ಬರುತ್ತೆ. 1200 ಡಿವೈಡ್ ಬೈ ನಾವು 5 ಮಾಡಬೇಕು. 5 ಅಂದರೆ ಪಂಚಭೂತಗಳು ಅಂತ. 5 ಮಾಡಿದಾಗ ನಿಮಗೆ ಇದು ಟೋಟಲಿ 6 ಬರುತ್ತೆ. ಆಮೇಲೆ ಪ್ಲಾಟ್ ನಂಬರ್ ಹಾಕ್ಕೋಬೇಕು. ಉದಾಹರಣೆಗೆ ಪ್ಲಾಟ್ ನಂಬರ್ 3 ಅಂತ ತೊಗೊಂಡಿದ್ದೀನಿ. ಇದನ್ನು ನಾವು ಇಂಟು ಪಂಚಭೂತಗಳಲ್ಲಿ ಮಾಡ್ಕೋಬೇಕು. 5 3 15. 15 ಅಂತಂದರೆ 1 + 5 6 ಆಯ್ತು. ಇದು ಏನಾಯ್ತು, ಇದು 6 ಆಯಿತು. ಸೊ ಈಗ ಈ ಮನೆ ಕಟ್ಟೋ ಯಜಮಾನರ ಬರ್ತ್ ಡೇಟ್ ತೊಗೋಬೇಕು. ಬರ್ತ್ ಡೇಟ್ ಈಗ ಉದಾಹರಣೆಗೆ 1987 ಒಬ್ಬರು ಯಾರ್ದೋ ತೊಗೊಂಡಿವಿ. ಈ ಥರ ತೊಗೊಂಡಾದ್ಮೇಲೆ ನಮಗೆ ಈ ಕೋಷ್ಟಕದಲ್ಲಿ ಇದನ್ನು ಹಾಕ್ಕೋಬೇಕು. ನಾವು ತ್ರಿಕೋನ ಕೋಷ್ಟಕದಲ್ಲಿ ಇದನ್ನು ಯಾವ ಥರ ಹಾಕ್ಕೋಬೇಕಪ್ಪ ಅಂತಂದು ನಿಮಗೆ ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿರಿ. ಈ ಥರ ಮತ್ತೊಂದು ನಾವು ಕೋಷ್ಟಕ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಮತ್ತೆ ಹೊಳ್ಳಿ ನಾವೇನು ಮಾಡಬೇಕಂದ್ರೆ ಇದನ್ನು ಈ ಥರ ಮಾಡ್ಕೋಬೇಕು. ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಇಂಟ್ರೆಸ್ಟ್ ಕೊಟ್ಟು ಕೇಳಿರಿ. ಭಾರಿ ಇಂಪಾರ್ಟೆಂಟ್ ಐತಿ.
ಯಾರಿಗೆ ಇದು ಸಮಸ್ಯೆ ಇತ್ತು ಅವರಿಗೆ 100ಕ್ಕೆ 100 ಗೊತ್ತಾಗುತ್ತೆ ಮನೆ ಕಟ್ಟುವಾಗ ಆದಂಥ ಸಮಸ್ಯೆಗಳು. ಇವಾಗ ನೋಡಿರಿ 1987 ಇಲ್ಲಿ ಏನು ಮಾಡಬೇಕು, ಒಂದಿದ್ದಲ್ಲೇ ಒಂದು ಹಾಕ್ಕೋಬೇಕು ಅವ್ರದ್ದು ಏರ್. ಒಂದು 9 ಇದ್ದಲ್ಲೇ ಈ ಜಾಗದಲ್ಲಿ ಇಲ್ಲಿ ಮತ್ತೊಳ್ಳಿನ 9 ಹಾಕ್ಕೋಬೇಕು. 1987 ಈ 87 ಅವ್ರದ್ದು 8 ಎಲ್ಲೈತಿ, ಅವ್ರದ್ದು ಇಲ್ಲೈತಿ, ಈ ಜಾಗದಾಗ 8 ಹಾಕ್ಕೋಬೇಕು. ಮತ್ತೊಳ್ಳಿ 7 ಯಾವ ಜಾಗದಾಗ ಐತಿ, ಈ ಜಾಗದಾಗ 7 ಐತಿ, 7 ಜಾಗ ಇದನ್ನ ಹಾಕ್ಕೋಬೇಕು. ಸೊ ಇಲ್ಲಿ ಹಾಕ್ಕೊಂಡಾದ್ಮೇಲೆ ಮತ್ತೊಳ್ಳಿ ನಮಗೆ ಪ್ಲಾಟ್ ಸೈಜು ಮತ್ತು ಪ್ಲಾಟ್ ನಂಬರ್ ಎಲ್ಲಿದೆ, ಇಲ್ಲಿ 6 ಐತಿ, ಅದೇ ಸರಿ ಬಂದೈತಿ 6 2 ಸರಿ ಬಂದಿದೆ. ಸೊ ಹಿಂಗೆ ಬಂದಾಗ ಈಗ ಇದೊಂದು ಕೋಷ್ಟಕ ರೆಡಿ ಆಯ್ತು. ಈಗ ಈ ಕೋಷ್ಟಕ ನಾವು ಮಾಡಬೇಕಪ್ಪ ಅಂತಂದರೆ ಈ ಮೇಲಿಂದ ಕೆಳಗಡೆ ಇದನ್ನು ನಾವು ಪ್ಲಸ್ ಮಾಡಬೇಕು, ಟೋಟಲಿ ಪ್ಲಸ್ ಮಾಡ್ಕೋಬೇಕು. ಯಾವ ಥರ ಪ್ಲಸ್ ಮಾಡ್ಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ನಾನು. ಸೊ ಸ್ವಲ್ಪ ಕ್ರಿಟಿಕಲ್ ಆಗೈತಿ ಇದು, ಸುಲಭಗಷ್ಟು ಸರಳಾಗಿ ಯಾರಿಗೆ ಅರ್ಥ ಆಗಲ್ಲ ಇದು. ಯಾರು ಸ್ವಲ್ಪ ಮನಸ್ಸು ಕೊಟ್ಟು ನೋಡ್ತೀರೋ ಅವರಿಗೆ ಇದು ಅರ್ಥ ಆಗುತ್ತೆ, ಅಂತಿಂಥವ್ರಿಗೆಲ್ಲ ಅರ್ಥ ಆಗೋದಿಲ್ಲ ಇದು, ಗೊತ್ತಾಯ್ತಾ. ಇದು 7, ಇಲ್ಲೇ 8 1 9 9 6 6 12 12 1 9 ಟೋಟಲಿ 3 ಬರುತ್ತೆ. ಮತ್ತೊಳ್ಳಿ ನಾವು ಹಿಂಗೆ ತಗೋಬೇಕು, 3 3 6 6 12 ಅಂದರೆ 2 + 1 3. ಈ ಥರ 6 5 ಬಂತು. ಈಗ ಮೇಲಿಂದ ಇದನ್ನು ಪೂರ ಇದನ್ನ ನಾವು ಪ್ಲಸ್ ಮಾಡ್ಕೋಬೇಕು. 7 9 3 ಪ್ಲಸ್ ಮಾಡಿದಾಗ ನಮಗೆ ಎಷ್ಟು ಬಂತಪ್ಪ ಇದು ಅಂದರೆ ಇದು 1 ಬಂತು ಅಂಥೇಳಿ. 6 3 9 1 10 10 ಅಂದರೆ ಇದು ನಮಗೆ ಒಂದೇ ಬಂತು. ಸೊ ಹಿಂಗೆ ಬಂದ ಹೊತ್ತಿನಾಗ ನಾವೀಗ ತ್ರಿಕೋನ ಕೋಷ್ಟಕವನ್ನು ಹಾಕ್ಕೋಬೇಕು. ಈ ಥರ ತ್ರಿಕೋನ ಕೋಷ್ಟಕವನ್ನು ಈ ತ್ರಿಕೋನ ಕೋಷ್ಟಕವನ್ನು ನಾವು ಹಿಂಗೆ ಹಾಕ್ಕೊಂಡಾಗ ನಮಗೆ ಒಂದು ಪಿಕ್ಚರ್ ಸಿಗುತ್ತೆ. ಇಲ್ಲಿ ಮೇಲೆ ಬರೋದು ಇದು ಅಗ್ನಿ ತತ್ವ ಅಂತ ಹೇಳ್ತೀವಿ. ಇದಕ್ಕೆ ಇಲ್ಲಿ ಬಂತು ನಾವು ಈ ಮೇಲಿಂದ ಬರ್ತಾರೆ ಇದನ್ನು 1 ಅಂತ ಹೋಗ್ಬೇಕು. ಇದು ಇಲ್ಲಿ ಬಂತು, ಈಗ 1 ಬಂತು. ಮತ್ತು ಈ ಲೈನಿಗೆ ಬಂದಾಗ ನಮಗೆ 2 ಬರುತ್ತೆ. ಇದು ನಾವು 2 ಅಂತ ಕಂಡ್ಕೊಳ್ತೀವಿ, 3 ಅಂತ ಕಂಡ್ಕೊಳ್ತೀವಿ. ಇದು ಆಕಾಶ ತತ್ವ, ಇದು ಭೂತತ್ವ. ಸೊ ಇಲ್ಲಿ ಈಗ ನಾವು ಆಕಾಶ ತತ್ವದಾಗ ಎಷ್ಟೈತಿ, ಇಲ್ಲಿ 1 ಐತಿ, ನಾವು ಇದನ್ನು 1 ಹಾಕ್ಕೋಬೇಕು. ನಮಗೆ ಸಪೋರ್ಟೆಡ್ ಯಾವುದಿರುತ್ತೆ, ಇವ್ರಿಗೆ ಬರೋದು 2 ಒಂದೇ ಬರುತ್ತೆ. ಸೊ ಆಕಾಶ ತತ್ವ ಒಂದು ಅಗ್ನಿ ತತ್ವ ಐತಿ, ಆದರೆ ಇವ್ರಿಗೆ ಭೂತತ್ವ ಇಲ್ಲ. ಭೂತತ್ವ ಇಲ್ಲದಾಗ ಇವ್ರಿಗೆ ಸಪೋರ್ಟೆಡ್ 2. ಸೊ ಅಂದರೆ ಈ ಮನೆಗೆ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಅತಿಯಾದ ಸಮಸ್ಯೆ ಐತಿ ಅಂತ 100ಕ್ಕೆ 100 ಇದು ನಮ್ಮ ಕೋಷ್ಟಕ ಹೇಳುತ್ತೆ. ಈಗ 7 ಬಂದರೆ ಹೆಂಗೆ, 1 ಬಂದರೆ ಹೆಂಗೆ, 2 ಬಂದರೆ ಹೆಂಗೆ, 3 ಬಂದರೆ ಹೆಂಗೆ ಬಂದರೆ ಏನೇನು ಸಮಸ್ಯೆನ ಅನುಭವಿಸ್ತಾರೆ, ಅದರಿಂದ ಏನು ಪರಿಣಾಮ ಐತಿ, ಅದನ್ನು ಹೆಂಗೆ ನಾವು ಸರಿಪಡಿಸ್ಕೋಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.